ಓಂ ಶ್ರೀ ಸಾಯಿರಾಮ್. ವಿದ್ಯಾರ್ಥಿಗಳೇ, ನಾವು ಪರಮಾಣುಗಳು ಮತ್ತು ಅಣುಗಳು ಎಂಬಂತಹ ಪಾಠದಲ್ಲಿ ಹಿಂದಿನ ಅವಧಿಯಲ್ಲಿ ಕೆಲವು ಸರಳ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಬರೆಯುವಂತಹ ವಿಧಾನವನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನೊಂದು ಸಾರಿ ಅದನ್ನು ನೆನಪು ಮಾಡಿಕೊಳ್ಳಿ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಎಂಬಂತಹ ಒಂದು ಸಂಯುಕ್ತದ ರಾಸಾಯನಿಕ ಸೂತ್ರವನ್ನು ಬರೆಯಿರಿ ಅಂತ ಹೇಳುವಾಗ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಅಂತ ಹೇಳಿದರೆ Na ಅಂತೇಳಿ ಬರಿತೇವೆ, ಕ್ಲೋರಿನ್ನ ಕೆಳಗೆ Cl ಅಂತೇಳಿ ಬರಿತೇವೆ. ಆಮೇಲೆ ಸೋಡಿಯಂನ ವೇಲೆನ್ಸಿಯನ್ನು ಕಂಡುಹಿಡಿದು ಸೋಡಿಯಂನ ಕೆಳಭಾಗದಲ್ಲಿ ಬರಿಬೇಕು. ಅದೇ ರೀತಿಯಾಗಿ ಕ್ಲೋರಿನ್ನ ವೇಲೆನ್ಸಿಯನ್ನು ಕಂಡುಹಿಡಿದು ಅದರ ಕೆಳಭಾಗದಲ್ಲಿ ಬರೆಯುವಂಥದ್ದು. ಆಮೇಲೆ ಅದರ ವೇಲೆನ್ಸಿಗಳನ್ನು ನಾವು ಅಡ್ಡ ಹಾಯಿಸಬೇಕಾಗ್ತದೆ. ಆಗ ನಮಗೆ ಸೋಡಿಯಂನ ವೇಲೆನ್ಸಿ ಒಂದಾಗಿರ್ತದೆ, ಅದೇ ಕ್ಲೋರಿನ್ನ ವೇಲೆನ್ಸಿ ಕೂಡ ಒಂದಾಗಿರುವಂಥದ್ದು. ಆಗ ಸೋಡಿಯಂ ಕ್ಲೋರೈಡ್ NaCl ಅದರ ವೇಲೆನ್ಸಿಗಳನ್ನು ಅಡ್ಡ ಹಾಯಿಸುವಾಗ ನಮಗೆ NaCl ಎಂಬಂತಹ ಅಣುಸೂತ್ರವು ಸಿಗುವಂಥದ್ದು. ಇಂತಹ ಕೆಲವು ಉದಾಹರಣೆಗಳನ್ನು ನಾವು ಹಿಂದಿನ 2 ಅವಧಿಗಳಲ್ಲಿ ನೋಡಿದ್ದೇವೆ. ಈಗ ಮುಂದುವರಿತಾ ನೆಕ್ಸ್ಟಿಗೆ ನಾವು ಮೋಲ್ ಎಂಬಂತಹ ಪದದ ಅರ್ಥವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ಪರಿಹರಿಸೋಣ. ಮೋಲ್ ಎಂದರೆ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸಲು ಬಳಸುವಂತಹ ಒಂದು ಏಕಮಾನವನ್ನೇ ನಾವು ಹೇಳುವಂಥದ್ದು ಮೋಲ್ ಅಂತೇಳಿ ಹೇಳುವಂಥದ್ದು. ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುವಂಥದ್ದು. ನಮಗೆ ಗೊತ್ತಿದೆ, ಯಾವುದೇ ದ್ರವ್ಯ ಇರ್ಬೋದು ಅಥವಾ ಧಾತುಗಳು ಮಾಡಲ್ಪಟ್ಟಿರುವಂಥದ್ದು ಪರಮಾಣುಗಳಿಂದ. ಅಲ್ಲಿ ಪರಮಾಣುಗಳ ಸಂಖ್ಯೆ ಎಷ್ಟಿದೆ, ಆ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸಲು ಬಳಸುವಂತಹ ಪದ ಯಾವುದಾಗಿರುವಂಥದ್ದು, ಇಲ್ಲಿ ಏಕಮಾನ ಯಾವುದಾಗಿರುವಂಥದ್ದು ಮೋಲ್ ಆಗಿರುವಂಥದ್ದು. 1 ಮೋಲ್ ಸಮ 6.022 × 10⁻23. ಇದು 1 ಮೋಲ್ನ ಬೆಲೆ ಆಗಿರುವಂಥದ್ದು. 1 ಮೋಲ್ನಲ್ಲಿ 6.022 × 10⁻23 ಪರಮಾಣುಗಳಿರುವಂಥದ್ದು. ಇದಕ್ಕೆ ಉದಾಹರಣೆಗೆ ನಾವೀಗ 1 ಡಜನ್ ಬಳೆ ಇರ್ಬೋದು, 1 ಡಜನ್ ಬಾಳೆಹಣ್ಣು ಅಂತ ಹೇಳುವಾಗ ಡಜನ್ ಅಂತ ಹೇಳುವಾಗ ಅದರಲ್ಲಿ ಎಷ್ಟು ಬಾಳೆಹಣ್ಣುಗಳು ನಮಗೆ ಸಿಗ್ತದೆ? 12. ಹಾಗಾದರೆ ಇಲ್ಲಿ ಮೋಲ್ ಅಂತ ಹೇಳಿದರೆ ಅದೇ ರೀತಿಯಾಗಿ ಅಂದರೆ 1 ಮೋಲ್ನಲ್ಲಿ ಇಷ್ಟು ಪರಮಾಣುಗಳಿರ್ತದೆ. ನಮಗೆ 1 ಡಜನ್ ಬಾಳೆಹಣ್ಣಿನಲ್ಲಿ 12 ಬಾಳೆಹಣ್ಣುಗಳಿರ್ತದೆ ಅಲ್ವಾ? ಅದೇ ರೀತಿಯಾಗಿ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸಲು ಬಳಸುವಂತಹ ಏಕಮಾನವನ್ನೇ ನಾವು ಹೇಳುವಂಥದ್ದು ಮೋಲ್ ಅಂತೇಳಿ ಹೇಳ್ತೇವೆ. ಈಗ ಯಾವುದೇ ಒಂದು ವಸ್ತುವಿನ ಗ್ರಾಮ್ ಅಣುರಾಶಿ ಅಥವಾ ಗ್ರಾಮ್ ಪರಮಾಣು ರಾಶಿಯಲ್ಲಿ 1 ಮೋಲ್ ಅಣುಗಳಿರುತ್ತದೆ ಅಥವಾ 1 ಮೋಲ್ ಪರಮಾಣುಗಳಿರುವಂಥದ್ದು. ಉದಾಹರಣೆಗೆ ಹೈಡ್ರೋಜನ್, 1 ಗ್ರಾಮ್ ಹೈಡ್ರೋಜನ್ನಲ್ಲಿ 1 ಮೋಲ್ ಅಣುಗಳಿರುವಂಥದ್ದು. 1 ಮೋಲ್ ಅಣುಗಳು ಅಥವಾ 1 ಮೋಲ್ ಪರಮಾಣುಗಳಿರುತ್ತೆ 1 ಗ್ರಾಮ್ ಹೈಡ್ರೋಜನ್ನಲ್ಲಿ. ಅದೇ ಆಕ್ಸಿಜನ್ಗೆ ಬಂದರೆ ಆಕ್ಸಿಜನ್ನ ಪರಮಾಣು ರಾಶಿ 16. ಸರಿಯಾ? ಆಕ್ಸಿಜನ್ನ ಪರಮಾಣು ರಾಶಿ 16. ಆ 16 ಗ್ರಾಮ್ ಆಕ್ಸಿಜನ್ನಲ್ಲಿ 1 ಮೋಲ್ ಪರಮಾಣುಗಳಿರ್ತದೆ. 1 ಮೋಲ್ ಅಂತ ಹೇಳಿದರೆ ಬೆಲೆಯಲ್ಲಿ ನಮಗೆ ಗೊತ್ತಿದೆ ಅಲ್ವಾ? ಅದೇ ನೀರಿನ ಅಣುಸೂತ್ರ H2O ಆಗಿರ್ತದೆ. ಅದರ ಅಣುರಾಶಿಯನ್ನು ನಾವು ಕಂಡುಹಿಡಿಯುವಾಗ ನಮಗೆ 18 ಗ್ರಾಮ್ ಸಿಗ್ತದೆ. ಈ 18 ಗ್ರಾಮ್ ನೀರಿನಲ್ಲಿ 1 ಮೋಲ್ ಅಣುಗಳಿರುವಂಥದ್ದು. 18 ಗ್ರಾಮ್ ನೀರಿನಲ್ಲಿ 1 ಮೋಲ್ ಅಣುಗಳಿರ್ತದೆ. 18 ಗ್ರಾಮ್ ನೀರಿನಲ್ಲಿ ಕೂಡ 1 ಮೋಲ್ ಅಣುಗಳಿರುವಂಥದ್ದು. ಅಂದರೆ ಯಾವುದೇ ಒಂದು ವಸ್ತುವಿನ ಗ್ರಾಮ್ ಪರಮಾಣು ರಾಶಿಯಲ್ಲಿ ಅಥವಾ ಅವುಗಳ ಗ್ರಾಮ್ ಅಣುರಾಶಿಯಲ್ಲಿ 1 ಮೋಲ್ ಅಣುಗಳಿರುವಂಥದ್ದು. ಹಾಗಾದರೆ ಮೋಲ್ ಎಂಬಂತಹ ಪದದ ಅರ್ಥ ಗೊತ್ತಾಯ್ತಲ್ವಾ? ಇದನ್ನು 8ನೇ ತರಗತಿಯಲ್ಲಿ ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಿ. ಮೋಲ್ ಅಂತ ಹೇಳಿದರೆ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸಲು ಬಳಸುವಂತಹ ಏಕಮಾನ ಆಗಿರುವಂಥದ್ದು. 1 ಮೋಲ್ನ ಬೆಲೆ ಎಷ್ಟಕ್ಕೆ ಸಮ ಆಗಿರ್ತದೆ? ಈ ಬೆಲೆಯನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. 6.022 × 10⁻23. ಇದನ್ನೇ ನಾವು ಅವಗಾಡ್ರೋ ಸಂಖ್ಯೆ ಅಂತೇಳಿ ಕೂಡ ಹೇಳ್ತೇವೆ. ಅಂತ ಹೇಳ್ತೇವೆ ಅವಗಾಡ್ರೋ ಸಂಖ್ಯೆ. ಹಾಗಾದರೆ ಅವಗಾಡ್ರೋ ಸಂಖ್ಯೆಯ ಬೆಲೆ ಏನಾಗಿರುವಂಥದ್ದು? 6.022 × 10⁻23. ಇದು ಅವಗಾಡ್ರೋ ಸಂಖ್ಯೆಯ ಬೆಲೆ ಆಗಿರುವಂಥದ್ದು. ಈಗ ಈ ಮೋಲ್ಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ನಾವೀಗ ನೋಡುವ. 1ನೆಯ ಉದಾಹರಣೆ, ಮೋಲ್ಗೆ ಸಂಬಂಧಪಟ್ಟಂತಹ 1ನೆಯ ಉದಾಹರಣೆ ನೋಡ್ಕೊಳ್ಳಿ. ಇಲ್ಲಿ ಕೆಳಗಿನವುಗಳಲ್ಲಿ ಮೋಲ್ಗಳನ್ನು ಲೆಕ್ಕಾಚಾರ ಮಾಡಿ. 52 ಗ್ರಾಮ್ ಹೀಲಿಯಂನಲ್ಲಿ ಎಷ್ಟು ಮೋಲ್
ಪರಮಾಣುಗಳಿದೆ ಅಂತೇಳಿ ಲೆಕ್ಕ ಹಾಕಬೇಕಾಗ್ತದೆ ನಾವು. ಅದೇ ರೀತಿಯಾಗಿ 12.044 ಗುಣಿಸು 10⁻23 ಸಂಖ್ಯೆಯ ಹೀಲಿಯಂ ಪರಮಾಣುಗಳು, ಇದರಲ್ಲಿ ಎಷ್ಟು ಮೋಲ್ ಪರಮಾಣುಗಳನ್ನು ಇದು ಹೊಂದಿದೆ ಅಂತೇಳಿ ನಾವೀಗ ಕಂಡುಹಿಡಿಬೇಕಾಗ್ತದೆ. ಯಾವ ರೀತಿಯಾಗಿ ಪರಿಹಾರ ಮಾಡುವುದು ಅಂತೇಳಿ ನೋಡುವ. ಪರಿಹಾರ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಮೋಲ್ಗಳನ್ನು ಲೆಕ್ಕಾಚಾರ ಮಾಡಿ. 52 ಗ್ರಾಂ ಹೀಲಿಯಂನಲ್ಲಿ ಎಷ್ಟು ಮೋಲ್ ಪರಮಾಣುಗಳಿದೆ ಅಂತೇಳಿ ನಾವೀಗ ಲೆಕ್ಕಾಚಾರ ಮಾಡಬೇಕು. ಇದನ್ನು ನಾವು ಕಂಡುಹಿಡಿಬೇಕಾದ್ರೆ ನಮಗೆ, ನಾನು ಹೇಳಿದೆ ನಿಮಗೆ, ಪರಮಾಣು ಸಂಖ್ಯೆ 1ರಿಂದ 20ರವರೆಗಿನ ಧಾತುಗಳನ್ನು ಕಲಿತುಕೊಂಡಿರಬೇಕು ಅಂತೇಳಿ. ಹೀಲಿಯಂನ ಪರಮಾಣು ಸಂಖ್ಯೆಯನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಹೀಲಿಯಂನ ಪರಮಾಣು ಸಂಖ್ಯೆ ಎಷ್ಟು? 2 ಆಗಿರುವಂಥದ್ದಲ್ವಾ. ಹೈಡ್ರೋಜನ್ ಹೀಲಿಯಂ, ಹೈಡ್ರೋಜನ್ ಆದಮೇಲೆ ಬರುವಂಥದ್ದು 2 ಪರಮಾಣು ಸಂಖ್ಯೆಯನ್ನು ಹೊಂದಿರುವಂಥದ್ದು ಹೀಲಿಯಂ. ಆ ಹೀಲಿಯಂನ ಪರಮಾಣು ಸಂಖ್ಯೆ 2, ಅದೇ ಅದರ ರಾಶಿ ಸಂಖ್ಯೆ, ಪರಮಾಣು ರಾಶಿ ಎಷ್ಟಾಗಿರ್ತದೆ ಅಂತ ಹೇಳಿದರೆ 4. ಹೀಲಿಯಂನ ಪರಮಾಣು ರಾಶಿ ಅಂದರೆ ಮೋಲಾರ್ ರಾಶಿ ಅಂತ ಹೇಳಿ ಕೂಡ ಹೇಳ್ತೇವೆ. ಆ ಮೋಲಾರ್ ರಾಶಿ ಎಷ್ಟಾಗಿರುವಂಥದ್ದು 4, ಮೋಲಾರ್ ರಾಶಿ 4. ಆದ್ದರಿಂದ ಹೀಲಿಯಂನ ಮೋಲಾರ್ ರಾಶಿ ಸಮ 4 ಗ್ರಾಂ. ಎಷ್ಟು ಗ್ರಾಮ್ ಆಗಿರುವಂಥದ್ದು? 4 ಗ್ರಾಂ. ಅಥವಾ ಹೀಲಿಯಂನ ಗ್ರಾಮ್ ಪರಮಾಣು ರಾಶಿ ಅಂತೇಳಿ ಕೂಡ ನಮಗೆ ಹೇಳ್ಬೋದು. ಗ್ರಾಮ್ ಪರಮಾಣು ರಾಶಿ ಎಷ್ಟಾಗಿರುವಂಥದ್ದು? 4 ಗ್ರಾಂ ಆಗಿರುವಂಥದ್ದು. ಈಗ ನೋಡಿ, ನಾನಿಲ್ಲಿ ಮೋಲಲ್ಲಿ ನಿಮಗೆ ಹೇಳಿದ್ದೇನೆ. ಮೋಲ್ ಅಂತ ಹೇಳಿದರೆ ಯಾವುದೇ ಒಂದು ವಸ್ತುವಿನ ಅನುರಾಶಿ ಅಥವಾ ಪರಮಾಣು ರಾಶಿಯಲ್ಲಿ 1 ಮೋಲ್ ಅಣುಗಳಿರುವಂಥದ್ದು, ಸರಿಯಾ? ಅಂದರೆ ಇಲ್ಲೀಗ ಹೀಲಿಯಂನ 4 ಗ್ರಾಂನಲ್ಲಿ 4 ಗ್ರಾಂ ಹೀಲಿಯಂನಲ್ಲಿ ನೋಡ್ಕೊಳ್ಳಿ, 4 ಗ್ರಾಂ ಹೀಲಿಯಂನಲ್ಲಿ 1 ಮೋಲ್ ಪರಮಾಣುಗಳಿರ್ತದೆ. ಅರ್ಥ ಆಗ್ತಿದೆಯಾ? 4 ಗ್ರಾಂ ಹೀಲಿಯಂನಲ್ಲಿ 1 ಮೋಲ್. ಯಾಕೆ? ಯಾವುದೇ ಒಂದು ಪರಮಾಣುವಿನ ಗ್ರಾಂ ಪರಮಾಣು ರಾಶಿಯಲ್ಲಿ 1 ಮೋಲ್ ಅಣುಗಳು. ಇಲ್ಲಿ ಹೀಲಿಯಂ ಕೊಟ್ಟಿರುವಂಥದ್ದು, ಹೀಲಿಯಂನ ಗ್ರಾಂ ಪರಮಾಣು ರಾಶಿ ಎಷ್ಟು? 4 ಗ್ರಾಂ ಅಲ್ವಾ. ಅದರಿಂದ 4 ಗ್ರಾಮಲ್ಲಿ 1 ಮೋಲ್. ನಮಗಿಲ್ಲಿ ಕೊಟ್ಟಿರುವಂಥದ್ದೇನು? 52 ಗ್ರಾಮಲ್ಲಿ ಎಷ್ಟು ಮೋಲ್ ಇದೆ ಅಂತೇಳಿ. ಹಾಗಾದರೆ 52 ಗ್ರಾಂ ಹೀಲಿಯಂನಲ್ಲಿ ಎಷ್ಟು ಮೋಲ್ ಪರಮಾಣುಗಳಿರುತ್ತದೆ ಎಂಬುದನ್ನು ನಾವೀಗ ಕಂಡುಹಿಡಿಬೇಕು. ಗೊತ್ತಾಗ್ತಿದೆಯಾ? 4 ಗ್ರಾಂ ಹೀಲಿಯಂನಲ್ಲಿ 1 ಮೋಲ್ ಪರಮಾಣುಗಳು. ಹಾಗಾದರೆ 52 ಗ್ರಾಂ ಹೀಲಿಯಂನಲ್ಲಿ ಎಷ್ಟು ಮೋಲ್ ಪರಮಾಣುಗಳಿದೆ? ಏನಾಯ್ತಾ? ಹಾಗಾದರೆ ಈಗ ನಮಗೆ ಮೋಲ್ಗಳ ಸಂಖ್ಯೆ ಸಮ, ಮೋಲ್ಗಳ ಸಂಖ್ಯೆ ಅಲ್ವಾ ಕಂಡುಹಿಡಿಬೇಕಾದ್ದು. ಮೋಲ್ಗಳ ಸಂಖ್ಯೆ ಸಮ, ಇಲ್ಲಿ ನೋಡ್ಕೊಳ್ಳಿ, ಅಡ್ಡ ಗುಣಾಕಾರ ಮಾಡ್ಕೊಳ್ಳುವಂಥದ್ದು ಇದು. ಏನಾಯ್ತು ಈಗ ಇಲ್ಲಿ? 52 ಗುಣಿಸು 1 ಭಾಗಿಸು ಎಷ್ಟಾಗಿರ್ತದೆ? 4. 52ಕ್ಕೆ 4ರಿಂದ ಭಾಗಿಸಬೇಕು. ಎಷ್ಟಾಗ್ತದೆ? 52 ಗುಣಿಸು 1 ಅಂತ ಹೇಳಿದರೆ 52 ಅಲ್ವಾ. 4 1 4, 1 ಉಳೀತು, 4 3 12. ಹಾಗಾದರೆ ಮೋಲ್ಗಳ ಸಂಖ್ಯೆ ಎಷ್ಟಾಯಿತು? 13. ಹಾಗಾದರೆ 52 ಗ್ರಾಂ ಹೀಲಿಯಂನಲ್ಲಿ 13 ಮೋಲ್ ಪರಮಾಣುಗಳು. ಮೋಲ್ಗಳ ಸಂಖ್ಯೆ ಎಷ್ಟಾಯ್ತಲ್ಲಿ? 13 ಆಗಿರುವಂಥದ್ದು. ಇನ್ನು ಇದರಲ್ಲಿ ಬಿ ಎರಡನೆಯ ಪ್ರಶ್ನೆ ಇದೆ. 12.044 ಗುಣಿಸು 10⁻23 ಸಂಖ್ಯೆಯ ಹೀಲಿಯಂ ಪರಮಾಣುಗಳು, ಅದರಲ್ಲಿ ಎಷ್ಟು ಮೋಲ್ ಇದೆ ಎಂಬುದನ್ನು ನಾವೀಗ ಕಂಡುಹಿಡಿಬೇಕು. ಎರಡನೇದು ನೋಡ್ಕೊಳ್ಳಿ, 12.044 ಗುಣಿಸು 10⁻23. ನೋಡಿ, 1 ಮೋಲ್ ಎಂದರೆ, 1 ಮೋಲ್ ಅಂತ ಹೇಳಿದರೆ ಎಷ್ಟಾಗಿರುವಂಥದ್ದು ನಮಗೆ? 6. ಇದು ನೆನಪಿರಬೇಕು ನಮಗೆ. 6.022 ಗುಣಿಸು 10⁻23. 1 ಮೋಲ್ ಎಂದರೆ 6.022 ಗುಣಿಸು 10⁻23. ಈಗ ಅಲ್ಲಿ ಕೊಟ್ಟಿರುವಂಥದ್ದು ಎಷ್ಟು ಸಂಖ್ಯೆ? 12.044 ಗುಣಿಸು 10⁻23 ಪರಮಾಣುಗಳೆಂದರೆ ಎಷ್ಟು ಮೋಲ್? ಗೊತ್ತಾಗ್ತಿದೆಯಾ? 1 ಮೋಲ್ ಅಂತ ಹೇಳಿದರೆ 6.022 ಗುಣಿಸು 10⁻23. ಕೊಟ್ಟಿರುವಂತಹ ಸಂಖ್ಯೆ ಎಷ್ಟಾಗಿರುವಂಥದ್ದು? 12.044 ಗುಣಿಸು 10⁻23 ಅಂತ ಹೇಳಿದರೆ ಎಷ್ಟು ಮೋಲ್ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಇಲ್ಲಿ ಕೂಡ ಅಡ್ಡ ಗುಣಾಕಾರವನ್ನು ನಾವು ಮಾಡುವಂಥದ್ದು. ಹಾಗಾದರೆ ಇಲ್ಲಿ
ಮೋಲ್ಗಳ ಸಂಖ್ಯೆ ಸಮ ಮೋಲ್ಗಳ ಸಂಖ್ಯೆ ಸಮ ನೋಡ್ಕೊಡಿ ಏನಾಯ್ತು ಇಲ್ಲಿ 12.044 ಗುಣಿಸು 10⁻23 ಗುಣಿಸು 1 12.044 ಗುಣಿಸು 10⁻23 ಗುಣಿಸು 1 ಭಾಗಿಸು 6.022 ಗುಣಿಸು 10⁻23 ಆಗಿರ್ತದೆ ಸರಿಯಾ. ಏನಾಯ್ತಾಗ ಇಲ್ಲಿ 10⁻23ಕ್ಕೆ 10⁻23 ಕ್ಯಾನ್ಸಲ್ ಆಗ್ತದೆ ಸರಿಯಾ. ಇನ್ನು ನೋಡ್ಕೊಳ್ಳಿ ಇಲ್ಲಿ 6.022 12.044 6.022ರಿಂದ ನಾವು ಭಾಗಿಸಬೇಕಾಗ್ತದೆ. ಎಷ್ಟು ಬಾರಿ ಹೋಗ್ತದೆ ಅಂದರೆ ನಾವು ಇಲ್ಲಿ ಇದು ಈ ಸಂಖ್ಯೆಗೆ ಇದರಿಂದ ಭಾಗಿಸಬೇಕು ಸರಿಯಾ. ನಾವು 2 ಬಾರಿ ಹೋಗ್ತದಾ ಅಂತೇಳಿ ನೋಡ್ಕೊಳ್ಳುವ. ನಾವು ಗುಣಿಸಿ 2 ಮಾಡಿದರೆ ಇಲ್ಲಿ ಗುಣಿಸಿ 2 ಮಾಡಿದರೆ 2 2 4 2 2 4 2 ಗುಣಿಸಿ 0 0 6 2 ಎಷ್ಟಾಯಿತು 12. ಹಾಗಾದರೆ ಇದು ಇಲ್ಲಿ 2 ಬಾರಿ ಹೋಗ್ತದೆ ಸರಿಯಾ. ಹಾಗಾದರೆ ಮೋಲ್ಗಳ ಸಂಖ್ಯೆ ಎಷ್ಟಾಯಿತು 2. ಹಾಗಾದರೆ 12.044 ಗುಣಿಸು 10⁻23 ಸಂಖ್ಯೆಯ ಪರಮಾಣುಗಳೆಂದರೆ ಎಷ್ಟು ಮೋಲ್ ಆಗಿರ್ತದೆ 2 ಮೋಲ್ ಆಗಿರುವಂಥದ್ದು. ಇದು ಮೊದಲನೆಯ ಸಮಸ್ಯೆ ಆಗಿರುವಂಥದ್ದು. ಅರ್ಥ ಆಯ್ತಾ ಇದು. ಎರಡನೆಯ ಸಮಸ್ಯೆ ಕೆಳಗಿನವುಗಳ ರಾಶಿಯನ್ನು ಲೆಕ್ಕಾಚಾರ ಮಾಡಿ. 0.5 ಮೋಲ್ ನೈಟ್ರೋಜನ್ ಅನಿಲ ಮೋಲ್ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ರಾಶಿ ನೈಟ್ರೋಜನ್ ಅನಿಲ ಇದೆ ಎಂಬುದನ್ನು ಕಂಡುಹಿಡಿಯಬೇಕಾಗಿದೆ. 0.5 ಮೋಲ್ ನೈಟ್ರೋಜನ್ ಪರಮಾಣುಗಳು 3.011 ಗುಣಿಸು 10⁻23 ಸಂಖ್ಯೆಯ ನೈಟ್ರೋಜನ್ ಪರಮಾಣುಗಳು 6.022 ಗುಣಿಸು 10⁻23 ಸಂಖ್ಯೆಯ 8 ಅಣುಗಳು. ಅಂದರೆ ನೈಟ್ರೋಜನ್ ಅಂತ ಹೇಳುವಾಗ 8 ಅಂತೇಳಿ ಬರಿತೇವೆ, ನೈಟ್ರೋಜನ್ ಅನಿಲ ಅಂತ ಹೇಳುವಾಗ 8 ಅಂತೇಳಿ ಬರಿತೇವೆ. 8 ಅಣುಗಳು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡೋದು ಅಂತೇಳಿ ನೋಡುವ. ಈಗ ಇದರಲ್ಲಿ ಕೊಟ್ಟಿರುವಂತಹ 1ನೆಯ ಸಮಸ್ಯೆಯನ್ನು ಈಗ ಪರಿಹಾರ ಮಾಡುವ. 0.5 ಮೋಲ್ ನೈಟ್ರೋಜನ್ ಅನಿಲ, ನೈಟ್ರೋಜನ್ 8 ಅನಿಲ 8 ಅಂತ ಹೇಳುವಾಗ ಅಲ್ಲಿ ನೈಟ್ರೋಜನ್ ಅಂತ ಹೇಳಿದರೆ ಅದರ ಪರಮಾಣು ಸಂಖ್ಯೆ ಕೇವಲ n, ಅದರ ಪರಮಾಣು ಸಂಖ್ಯೆ 7 ಆಗಿರ್ತದೆ. ಅದೇ ಪರಮಾಣು ರಾಶಿ ಅದರ ಡಬಲ್ ಎಷ್ಟಾಗ್ತದೆ 7 + 7 ಎಷ್ಟಾಯಿತು 14. ಅದು n ಇದು ಮಾತ್ರ, ಗೊತ್ತಾಗ್ತಿದೆಯಾ. ನೈಟ್ರೋಜನ್ n ಇದು ಮಾತ್ರ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು 8 ಆಯಿತಾ. ಆಗ ಪುನಃ ಏನು ಮಾಡಬೇಕು 14 ಗುಣಿಸಿ 2 ಮಾಡಬೇಕು. ಅರ್ಥ ಆಯ್ತಾ. ಇನ್ನೊಂದು ಸರಿ ಹೇಳ್ತೇನೆ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7 ಇದು ಗೊತ್ತಿದೆ ಅಲ್ವಾ. ಪರಮಾಣು ರಾಶಿ ಅದರ ಡಬಲ್ ಮಾಡಬೇಕು. 7 + 7 ಎಷ್ಟಾಯಿತು 14. ಅದು n ಇದು ಮಾತ್ರ ಪರಮಾಣು ರಾಶಿ n, ಕೇವಲ n ಅಂತೇಳಿ ಬರ್ದೆ ನೈಟ್ರೋಜನ್ ಇದು. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದ ನಮಗೆ 8 ಅನಿಲ ಅಂತೇಳಿ, ನೈಟ್ರೋಜನ್ 2 ಪರಮಾಣು. ಆಗ 14 + 14 ಎಷ್ಟಾಯಿತು 28. ಗೊತ್ತಾಗ್ತಿದೆ ಅಲ್ವಾ. ಆದ್ದರಿಂದ 8 ಅನಿಲದ ಮೋಲಾರ್ ರಾಶಿ ಸಮ 28 ಗ್ರಾಂ. ಗೊತ್ತಾಗ್ತಿದೆಯಾ. 8 ಅನಿಲದ ಮೋಲಾರ್ ರಾಶಿ ಎಷ್ಟಾಗಿರುವಂಥದ್ದು 28 ಗ್ರಾಂ. ಅಂದರೆ ಇದರ ಗ್ರಾಮ್ ಅಣುರಾಶಿ ಇದು ಅಣು ಆಗ್ತದೆ. ಯಾಕಂತ ಹೇಳಿದ್ರೆ ಪರಮಾಣು ಅಂತ ಹೇಳಿದರೆ n ಮಾತ್ರ ಅಲ್ವಾ ನೈಟ್ರೋಜನ್. ಇದು 8 ಅಂತ ಹೇಳುವಾಗ 2 ಪರಮಾಣು ಬರ್ತದೆ ಅಲ್ಲ, ಅಣು ಆಗ್ತದೆ. ಆದ್ದರಿಂದ ಈ ನೈಟ್ರೋಜನ್ನ ಗ್ರಾಮ್ ಅಣುರಾಶಿಯಲ್ಲಿ 1 ಮೋಲ್ ಅಣುಗಳು. ಗೊತ್ತಾಗ್ತಿದೆಯಾ. ಅಂದರೆ 1 ಮೋಲ್ ಅಂತ ಹೇಳಿದರೆ 1 ಮೋಲ್ನಲ್ಲಿ 1 ಮೋಲ್ ಎಂದರೆ 28 ಗ್ರಾಂ. 1 ಮೋಲ್ ಅಂತ ಹೇಳಿದರೆ 28 ಗ್ರಾಂ. ಹಾಗಾದರೆ 0.5 ಮೋಲ್ ಎಂದರೆ ಎಷ್ಟು ರಾಶಿ ಅಂತೇಳಿ ನಾವೀಗ ಕಂಡುಹಿಡಿಬೇಕು. 1 ಮೋಲ್ ಎಂದರೆ 28 ಗ್ರಾಂ. ಯಾಕೆ ಯಾವುದೇ ಒಂದು ವಸ್ತುವಿನ ಗ್ರಾಮ್ ಅಣುರಾಶಿಯಲ್ಲಿ ಅಣುರಾಶಿ 28 ಗ್ರಾಂ ಗೊತ್ತಾಯ್ತಾ ನೈಟ್ರೋಜನ್ ಇದು. ಅದರಲ್ಲಿ 1 ಮೋಲ್ ಪರಮಾಣುಗಳಿರುವಂಥದ್ದು. ಅದರಿಂದ 1 ಮೋಲ್ ಅಂತ ಹೇಳಿದರೆ 28 ಗ್ರಾಂ. 0.5 ಮೋಲ್ ಎಂದರೆ ಎಷ್ಟು ಅಂತೇಳಿ ಕಂಡುಹಿಡಿಬೇಕು. ಹಾಗಾದರೆ ಈ ನೈಟ್ರೋಜನ್ ಅನಿಲದ ರಾಶಿ ಸಮ ಏನಾಯ್ತು ಇಲ್ಲಿ
28 ಗುಣಿಸು 0.5 ಭಾಗಿಸು 1. 28ಕ್ಕೆ 0.5ರಿಂದ ಗುಣಿಸಬೇಕು ನಾವು. ಗುಣಿಸೋಣ. 5 8 ಎಷ್ಟಾಯಿತು? 40. 0 ಹಾಕಿ 4 ಉಳ್ಕೊಂಡಿದೆ. 5 2 10. 10 4 ಎಷ್ಟಾಯಿತು? 14. ಸರಿ ಆಯಿತಾ? ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಕ್ಕೊಳ್ಬೇಕಾಗ್ತದೆ. ಹಾಗಾದರೆ ಎಷ್ಟಾಯಿತು ಇಲ್ಲಿ? ಈಗ ರಾಶಿ ಸಮ 14 ಗ್ರಾಮ್. ರಾಶಿ ಸಮ ಎಷ್ಟಾಯಿತು? 14 ಗ್ರಾಮ್. 14 ಗ್ರಾಮ್. ಹಾಗಾದರೆ 0.5 ಮೋಲ್ ನೈಟ್ರೋಜನ್ ಅನಿಲದಲ್ಲಿ 14 ಗ್ರಾಮ್ ರಾಶಿ ಇದೆ. ಎಷ್ಟು ರಾಶಿ ಇದೆ? 14 ಗ್ರಾಮ್. ಇನ್ನು ಎರಡನೆಯ ಸಮಸ್ಯೆಗೆ ಹೋಗುವ. ಬಿ ಏನು ಕೊಟ್ಟಿದ್ದಾರೆ? ಬಿಯಲ್ಲಿ 0.5 ಮೋಲ್ ನೈಟ್ರೋಜನ್ ಪರಮಾಣುಗಳು, ಎನ್ ಪರಮಾಣುಗಳು. ಇಲ್ಲಿ N2 ಇಲ್ಲ, ಎನ್ ಪರಮಾಣುಗಳು. ಹಾಗಾದರೆ ಎನ್ ನೈಟ್ರೋಜನ್ ಇದರ ಮೋಲಾರ್ ರಾಶಿ ಎಷ್ಟಾಗ್ತದೆ ಹೇಳ್ಬೋದಾ? ಪರಮಾಣು ಸಂಖ್ಯೆ 7, ರಾಶಿ ಎಷ್ಟಾಯಿತು? 7 + 7 14 ಗ್ರಾಮ್. 14 ಗ್ರಾಮ್ ಗೊತ್ತಾಗ್ತಿದೆ ಅಲ್ವಾ? 14 ಗ್ರಾಮ್. ಇಲ್ಲಿ ಯಾಕೆ 28 ಆಯಿತು? ನೈಟ್ರೋಜನ್ನ 2 ಪರಮಾಣುಗಳು ಇದ್ದ ಕಾರಣ. ಇಲ್ಲಿ ನೈಟ್ರೋಜನ್ನ ಒಂದೇ ಪರಮಾಣು ಇರುವ ಕಾರಣ ಮೋಲಾರ್ ರಾಶಿ 14 ಗ್ರಾಮ್. ಈಗ ಗ್ರಾಮ್ ಪರಮಾಣು ರಾಶಿಯಲ್ಲಿ, ನೈಟ್ರೋಜನ್ನ ಗ್ರಾಮ್ ಪರಮಾಣು ರಾಶಿಯಲ್ಲಿ 1 ಮೋಲ್ ಪರಮಾಣುಗಳು. 1 ಮೋಲ್ ಎಂದರೆ ಎಷ್ಟು? 14 ಗ್ರಾಮ್ ರಾಶಿ. 1 ಮೋಲ್ ಅಂತ ಹೇಳಿದರೆ 14 ಗ್ರಾಮ್ ರಾಶಿ. ನಮಗೆ ಕೊಟ್ಟಿರುವಂಥದ್ದು 0.5 ಮೋಲ್ನಲ್ಲಿ ಎಷ್ಟು ರಾಶಿ? ಭಾಗಾಕಾರ ಮಾಡುವ. ರಾಶಿ ಸಮ 14 ಗುಣಿಸು 0.5 ಭಾಗಿಸು 1 ಸಮ ಗುಣಿಸುವ 14 ಗುಣಿಸು 0.5. 5 4 20 2 ಉಳಿತಲ್ವ? 5 1 5 5 + 2 7 ಆಯಿತು. ಒಂದು ಸ್ಥಾನ ಬಿಟ್ಟು ಪಾಯಿಂಟನ್ನು ಹಾಕೊಳ್ತೇವೆ. ಹಾಗಾದರೆ ಎಷ್ಟಾಯಿತು ಇಲ್ಲಿಗ? ರಾಶಿ ಸಮ 7.0 ಅಂದರೆ 7 ಭಾಗಿಸು 1 ಅಂತ ಹೇಳಿದರೆ 7 ಆಗ್ತದೆ. ಆದ್ದರಿಂದ ರಾಶಿ ಸಮ 7 ಗ್ರಾಮ್. ರಾಶಿ ಎಷ್ಟಾಯಿತು ಇಲ್ಲಿ? 7 ಗ್ರಾಮ್. ಅರ್ಥ ಆಯ್ತಾ? ಬಿ ಇದು. ಇನ್ನು ಮೂರನೇದಕ್ಕೆ ಹೋಗುವ. ಸಿ ಏನು ಕೊಟ್ಟಿದ್ದಾರೆ? 3.011 ಗುಣಿಸು 10⁻23 ಸಂಖ್ಯೆಯ ನೈಟ್ರೋಜನ್ ಪರಮಾಣುಗಳು. 3.011 ಗುಣಿಸು 10⁻23 ಸಂಖ್ಯೆಯ ಎನ್ ಪರಮಾಣುಗಳು ಅಂತೇಳಿ ಕೊಟ್ಟಿದ್ದಾರೆ. ನೈಟ್ರೋಜನ್ ಪರಮಾಣುಗಳು, ಎನ್ ಪರಮಾಣುಗಳು. ಇದರ ರಾಶಿಯನ್ನು ನಾವು ಕಂಡುಹಿಡಿಬೇಕಂತೆ. ಸಂಖ್ಯೆ ಕೊಟ್ಟಿದ್ದಾರೆ. 1 ಮೋಲ್ನಲ್ಲಿ 6.022 ಗುಣಿಸು 10⁻23. 1 ಮೋಲ್ ಅಂತ ಹೇಳಿದರೆ ಅದರ ಮೋಲಾರ್ ರಾಶಿ ಎಷ್ಟು? ಮೋಲಾರ್ ರಾಶಿಗೆ ಸಮ ಆಗಿರ್ತದೆ ಅಲ್ವಾ? ಅಂದರೆ ಎನ್ ಇದು ಮೋಲಾರ್ ರಾಶಿ 14. 14 ಗ್ರಾಮ್ನಲ್ಲಿ ಎಷ್ಟು ಪರಮಾಣುಗಳಿದೆ ನೋಡ್ಕೊಳ್ಳಿ. 14 ಗ್ರಾಮ್ನಲ್ಲಿ 3.011 ಗುಣಿಸು 10⁻23 ಪರಮಾಣುಗಳು. ಅರ್ಥ ಆಗ್ತಿದೆಯಾ? 1 ಮೋಲ್ ಎಂದರೆ 14 ಗ್ರಾಮ್ ನೈಟ್ರೋಜನ್ ಇದ್ದು. ಅದರಲ್ಲಿ ಎಷ್ಟು? 14 ಗ್ರಾಮಲ್ಲಿ, ಸಾರಿ ಇದಲ್ಲ, ಈ ಸಂಖ್ಯೆ ಅಲ್ಲ, 6.022 ಗುಣಿಸು 10⁻23. 14 ಗ್ರಾಮ್ನಲ್ಲಿ 6.022 ಗುಣಿಸು 10⁻23. ಅದೇ ನಮಗೆ ಕೊಟ್ಟಿರುವ ಸಂಖ್ಯೆ 3.011 ಗುಣಿಸು 10⁻23 ಎಂದರೆ ರಾಶಿ ಎಷ್ಟು ಅಂತೇಳಿ ಕಂಡುಹಿಡಿಬೇಕು. 14 ಗ್ರಾಮ್ನಲ್ಲಿ 6.022 ಗುಣಿಸು 10⁻23, 3.011 ಗುಣಿಸು 10⁻23 ಎಂದರೆ ರಾಶಿ ಎಷ್ಟು? ಹಾಗಾದರೆ ರಾಶಿ ಸಮ 14 ಗುಣಿಸು 3.011 ಗುಣಿಸು 10⁻23 ಭಾಗಿಸು 6.022 ಗುಣಿಸು 10⁻23. ಇದನ್ನು ಮಾಡಬೇಕು ನಾವೀಗ. 10⁻23ಕ್ಕೆ 10⁻23 ಕ್ಯಾನ್ಸಲ್ ಆಗ್ತದೆ. 3.011 ಇದು ಎಷ್ಟು ಬಾರಿ 6.022ರಿಂದ ಹೋಗ್ತದೆ? 2 ಬಾರಿ ಹೋಗ್ತದೆ. ಅಂದರೆ 2 1 2, 2 1 2, 2 ಗುಣಿಸು 0 0, 2 3 6.
ಎರಡೊಂದ್ಲಿ 2 7 14 ಆಯಿತಾ. ಹಾಗಾದರೆ ರಾಶಿ ಸಮ ಎಷ್ಟಾಯಿತು? 7 ಗ್ರಾಮ್. ಹಾಗಾದರೆ 3.011 ಗುಣಿಸು 10⁻23 ಸಂಖ್ಯೆಯ ನೈಟ್ರೋಜನ್ ಪರಮಾಣುವಿನಲ್ಲಿ ಎಷ್ಟು ರಾಶಿ ಇದೆ? 7 ಗ್ರಾಮ್ನಷ್ಟು ರಾಶಿ ಇದೆ. ಇನ್ನು ನಾಲ್ಕನೇದಾಗಿ ನೋಡಿ, ನಾಲ್ಕನೇದು 4ನೇದು ಲೆಕ್ಕ ನೋಡ್ಕೊಳ್ಳಿ. 6.022 ಗುಣಿಸು 10⁻23 ಸಂಖ್ಯೆಯ 8 ಅಣುಗಳು. ಇದರಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ? ಇದು ತುಂಬಾ ಸುಲಭ ಇದೆ ಅಲ್ವಾ? ನೈಟ್ರೋಜನ್ 8 ಅಣುಗಳಿದೆ. ಇದರ ಗ್ರಾಮ್ ಅಣುರಾಶಿ ಅಂತ ಹೇಳಿದರೆ ಎಷ್ಟಾಯಿತು? 8. ಈ ಮೊದಲ ಲೆಕ್ಕದಲ್ಲಿ ಮಾಡಿದ್ದೇವೆ. ಗ್ರಾಮ್ ಅಣುರಾಶಿ ಎಷ್ಟಾಯಿತು? ಮೂಲ ರಾಶಿ ಎಷ್ಟಾಯಿತು? 28 ಗ್ರಾಮ್. 28 ಗ್ರಾಮ್ನಲ್ಲಿ 1 ಮೋಲ್. 28 ಗ್ರಾಮ್ನಲ್ಲಿ 1 ಮೋಲ್ ಅಲ್ವಾ? 1 ಮೋಲ್ ಅಂತ ಹೇಳಿದರೆ ಇದೇ ಸಂಖ್ಯೆ, ಸರಿ ಆಯ್ತಾ? ಹಾಗಾದರೆ ಇದರ ರಾಶಿ ಎಷ್ಟಾಯಿತು? 28 ಗ್ರಾಮ್. ಮೂರನೇದು ಎಷ್ಟು? 4ನೇದು ನೀವೇ ಮಾಡ್ಕೊಳ್ಳಿ. 28 ಗ್ರಾಮೇ ಆನ್ಸರ್ ಬರ್ತದೆ. ಹೇಗೆ ಅಂತ ಹೇಳಿದರೆ 1 ಮೋಲ್ ಎಂದರೆ ಎಷ್ಟು ರಾಶಿ? 28 ಗ್ರಾಮ್ ರಾಶಿ. ಎಷ್ಟು ಸಂಖ್ಯೆ? 6.022 ಗುಣಿಸು 10⁻23 ಸಂಖ್ಯೆಯ ನೈಟ್ರೋಜನ್ ಅಣುಗಳಾಗಿರುವಂಥದ್ದು. ಆದ್ದರಿಂದ ಇಲ್ಲಿಗೆ ನಮಗೆ ಡಿಗೆ ನಮಗೆ ಇಲ್ಲಿ ಇಷ್ಟು ಉತ್ತರ ಬರ್ತದೆ ಅಂತ ಹೇಳಿದರೆ ಡಿ. ಇದಕ್ಕೆ ನಮಗೆ ರಾಶಿ ಸಮ 28 ಗ್ರಾಮ್ ಆಗಿರುವಂಥದ್ದು. ಎಷ್ಟು ರಾಶಿ ಬರ್ತದೆ? 28 ಗ್ರಾಮ್ ರಾಶಿ ಅನ್ನೋದು ಹೊಂದಿರುವಂಥದ್ದು. ಮೂರನೆಯ ಉದಾಹರಣೆ, ಕೆಳಗಿನವುಗಳಲ್ಲಿ ಕಣಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ. ಅದರಲ್ಲಿ ಒಂದನೇದಾಗಿ 46 ಗ್ರಾಮ್ ಸೋಡಿಯಂ ಪರಮಾಣುಗಳು, 8 ಗ್ರಾಮ್ ಆಕ್ಸಿಜನ್ O2 ಅಣುಗಳು, 0.1 ಮೋಲ್ ಕಾರ್ಬನ್ ಪರಮಾಣುಗಳು. ಇದರಲ್ಲಿ ಎಷ್ಟು ಕಣಗಳ ಸಂಖ್ಯೆ ಇದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಕಣಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಂಥದ್ದು ನೋಡ್ಕೊಳ್ಳಿ. ಒಂದನೆಯ ಸಮಸ್ಯೆಯನ್ನು ಪರಿಹಾರ ಮಾಡುವ. 46 ಗ್ರಾಮ್ ಸೋಡಿಯಂ ಪರಮಾಣುಗಳು. ಮೊದಲನೇದಾಗಿ ನಮಗೆ ಸೋಡಿಯಂ ಪರಮಾಣುವಿನ ಮೋಲಾರ್ ರಾಶಿ ಗೊತ್ತಿರಬೇಕು. ಸೋಡಿಯಂ Na ಇದರ ಮೋಲಾರ್ ರಾಶಿ ಸಮ, ಸೋಡಿಯಂನ ಮೋಲಾರ್ ರಾಶಿ ಎಷ್ಟು ಅಂತೇಳಿ ನೋಡಬೇಕು. ಸೋಡಿಯಂ ಇದರ ಪರಮಾಣು ಸಂಖ್ಯೆ ಎಷ್ಟಾಗಿರುವಂಥದ್ದು? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್. ಸೋಡಿಯಂ ಎಷ್ಟು ಪರಮಾಣು ಸಂಖ್ಯೆ? 11. ಆಯಿತಾ? ಹೆಚ್ಚಾಗಿ ನಾವು ಪರಮಾಣು ರಾಶಿಗೆ ಡಬಲ್ ಮಾಡ್ತೇವೆ, ಆದರೆ ಕೆಲವು ಇದಕ್ಕೆ ನ್ಯೂಟ್ರಾನ್ಗಳ ಸಂಖ್ಯೆ ಹೆಚ್ಚಿರುವ ಕಾರಣ ಸ್ವಲ್ಪ ಪರಮಾಣು ಡಬಲ್ ಆಗಿ ಒಂದು ಏನಾದರೂ ಹೆಚ್ಚು ಕಡಿಮೆ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಸೋಡಿಯಂಗೆ ಕೂಡ ನೆನ್ಪಿಟ್ಕೊಳ್ಬೇಕಾಗ್ತದೆ ನೀವು ಅದನ್ನು. ಸೋಡಿಯಂ ಇದರ ಮೋಲಾರ್ ರಾಶಿ 23 ಗ್ರಾಮ್. ಸೋಡಿಯಂನ ಮೋಲಾರ್ ರಾಶಿ ಎಷ್ಟಾಗಿರುವಂಥದ್ದು? 23 ಗ್ರಾಮ್ ಆಗಿರ್ತದೆ ಸೋಡಿಯಂನ ಮೋಲಾರ್ ರಾಶಿ. ಅಂದರೆ 23 ಗ್ರಾಮ್ ಸೋಡಿಯಂನಲ್ಲಿ 1 ಮೋಲ್ ಪರಮಾಣುಗಳು ಅಂತೇಳಿ ಆಗ್ತದೆ. ಆಯಿತಾ? ಹಾಗಾದರೆ 23 ಗ್ರಾಮ್ ಸೋಡಿಯಂನಲ್ಲಿ 1 ಮೋಲ್ ಪರಮಾಣುಗಳು. ಕಣಗಳ ಸಂಖ್ಯೆ ಹೇಳಿದವರು ನಾವು 1 ಮೋಲ್ ಅಂತ ಹೇಳಿ ಬರೆದ್ರೆ ಅದು ಮೋಲ್ ಆಯ್ತಲ್ವ? ಮೋಲ್ಗಳ ಸಂಖ್ಯೆ ಕಂಡು ಹಿಡಿದಾಗ ಆಯಿತು. ಆ ಮೋಲ್ನ ಬೆಲೆಯನ್ನು ಬರಿಬೇಕಾಗ್ತದೆ. ಎಷ್ಟು ಮೋಲ್ನ ಬೆಲೆ? 6.022 ಗುಣಿಸು 10⁻23. ಇಲ್ಲಿ ಕೊಟ್ಟಿರುವಂಥದ್ದು ನಮಗೆ 46 ಗ್ರಾಮ್. 46 ಗ್ರಾಮ್ನಲ್ಲಿ ಎಷ್ಟು ಕಣಗಳ ಸಂಖ್ಯೆ ಕಂಡುಹಿಡಿಯುವ. ಕಣಗಳ ಸಂಖ್ಯೆ ಸಮ 46 ಗುಣಿಸು 6.022 ಗುಣಿಸು 10⁻23 ಭಾಗಿಸು 23. 23 ಒಂದ್ಲಿ 23 ಎರಡ್ಲಿ 42 ಆಯ್ತು, ಸರಿ ಅಲ್ವಾ? 3 2 6, 2 2 4. ಈಗ 2 ಗುಣಿಸು 6.022 ಗುಣಿಸು 10⁻23 ಮಾಡಬೇಕು. ಅಂದರೆ ನಾವು 2ರಿಂದ ಈ 6.022ಕ್ಕೆ ಗುಣಿಸಿದರೆ ಆಯಿತು. 2 2 4, 2 2 4, 2 ಗುಣಿಸು 0 0 ಪಾಯಿಂಟ್ ಹಾಕ್ತೇವೆ. 2 6 12. ಹಾಗಾದರೆ 12.044 ಗುಣಿಸಿ ಎಷ್ಟಿದೆ ಇಲ್ಲಿ? 10⁻23. ಹಾಗಾದರೆ ಕಣಗಳ ಸಂಖ್ಯೆ 46 ಗ್ರಾಮ್ ಸೋಡಿಯಂ ಪರಮಾಣುವಿನಲ್ಲಿ ಎಷ್ಟು ಕಣಗಳಿವೆ? 12.044 ಗುಣಿಸು 10⁻23 ಕಣಗಳು ಇರುವಂಥದ್ದು. ಇನ್ನು ಎರಡನೆಯದನ್ನು ಪರಿಹಾರ ಮಾಡುವ. ಬಿ.
8 ಗ್ರಾಂ ಆಕ್ಸಿಜನ್ O2 ಅಣು. ಮೊದಲಾಗಿ O2 ಇದರ ಮೋಲಾರ್ ರಾಶಿ ನೋಡುವ. ಮೋಲಾರ್ ರಾಶಿ ಕೇವಲ ಆಕ್ಸಿಜನ್ ಪರಮಾಣುವಿದ್ದು ಆಕ್ಸಿಜನ್ನ ಪರಮಾಣು ಸಂಖ್ಯೆ 8, ರಾಶಿ 8 + 8 16. ನಮಗೆ O2 ಗುಣಿಸಿ 2 ಮಾಡಬೇಕಾಗ್ತದೆ ಪುನಃ. ಆಗ 16 2 ಎಷ್ಟಾಯಿತು? 32 ಗ್ರಾಂ. ಗೊತ್ತಾಯ್ತಾ? 32 ಗ್ರಾಮ್ನಲ್ಲಿ 1 ಮೋಲ್ ಅಂದರೆ 6.022 ಗುಣಿಸು 1023. ನಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತೆ? 8 ಗ್ರಾಮ್ನಲ್ಲಿ ಎಷ್ಟು ಅಂತೇಳಿ. 32 ಗ್ರಾಮ್ನಲ್ಲಿ 6.022 ಗುಣಿಸು 1023. ಹಾಗಾದರೆ 8 ಗ್ರಾಮ್ನಲ್ಲಿ ಎಷ್ಟು? ಕಣಗಳ ಸಂಖ್ಯೆ ಸಮ 8 ಗುಣಿಸು 6.022 ಗುಣಿಸು 1023 ಭಾಗಿಸು 32. ಸರಿ ಆಯಿತಾ? ಹಾಗೆ ಇಲ್ಲಿ 8 1 8 4 32 ಆಯಿತು. ಸರಿಯಾ? ಸಮ ಈಗ 6.022 ಭಾಗಿಸು 4 ಮಾಡಬೇಕು. 6 ಭಾಗಿಸು 4 4 1 4 ಅಲ್ವಾ? 5 6 2 ಉಳೀತು. 4 5 20. 2 ಭಾಗಿಸು 4 ಹೋಗುವುದಿಲ್ಲ, 0 ಹಾಕ್ತೇವೆ. 22 ತಗೊಳ್ಬೇಕು. 22 ಗುಣಿಸು 4 ಎಷ್ಟಾಯಿತು? 4 5 20 ಆಯಿತು. ಸರಿಯಾ? 4 5 20. 2 ಉಳೀತು, ಪುನಃ 0 ಹಾಕ್ಕೊಳ್ತೇವೆ. 4 5 20 ಗುಣಿಸು 1023. ಹಾಗಾದರೆ ಇಲ್ಲಿ ಎಷ್ಟು ಕಣಗಳಾಯಿತು? 1.5055 ಗುಣಿಸು 1023 ಕಣಗಳ ಸಂಖ್ಯೆ ಆಯಿತು 8 ಗ್ರಾಂ ಆಕ್ಸಿಜನ್ನಲ್ಲಿ. ಇನ್ನು ಮೂರನೆಯದಾಗಿ 0.1 ಮೋಲ್ ಕಾರ್ಬನ್ ಪರಮಾಣುಗಳು. ಕಾರ್ಬನ್ ಇದರ ಮೋಲಾರ್ ರಾಶಿ ನೋಡುವ. ಇದರ ಮೋಲಾರ್ ರಾಶಿ ಕಾರ್ಬನ್ ಇದು. ಕಾರ್ಬನ್ನ ಪರಮಾಣು ಸಂಖ್ಯೆ ಎಷ್ಟು? 6. 6 + 6 ಮಾಡ್ಕೊಳ್ಬೇಕಾಗ್ತದೆ ರಾಶಿಗೆ. ಎಷ್ಟಾಯಿತು? 12 ಗ್ರಾಂ. 12 ಗ್ರಾಮ್ನಲ್ಲಿ 1 ಮೋಲ್ ಅಂದರೆ 1 ಮೋಲ್ ಅಂತ ಹೇಳಿದರೆ 6.022 ಗುಣಿಸು 1023. 12 ಗ್ರಾಂ ಕಾರ್ಬನ್ನಲ್ಲಿ 6.022 ಗುಣಿಸು 1023 ಪರಮಾಣುಗಳು. ಹಾಗಾದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ? 0.1 ಮೋಲ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ರಾಶಿಯನ್ನು ಕೊಡಲಿಲ್ಲ ಅಲ್ವಾ? ರಾಶಿಯನ್ನು ಕೊಡಲಿಲ್ಲ. ನಮಗೆ 1 ಮೋಲ್ ಎಂದರೆ 1 ಮೋಲ್ ಕ್ವಶನ್ ನೋಡ್ಕೊಳ್ಳಿ. 0.1 ಮೋಲ್ ಕಾರ್ಬನ್ ಪರಮಾಣುವಿನಲ್ಲಿ ಕಣಗಳ ಸಂಖ್ಯೆ ಎಷ್ಟು ಅಂತ. 1 ಮೋಲ್ನಲ್ಲಿ 6.022 ಗುಣಿಸು 1023. ಹಾಗಾದರೆ 0.1 ಮೋಲ್ನಲ್ಲಿ ಎಷ್ಟು? ಆಗ ಕಣಗಳ ಸಂಖ್ಯೆ ಸಮ 0.1 ಗುಣಿಸು 6.022 ಗುಣಿಸು 1023 ಭಾಗಿಸು 1. ಸರಿಯಾ? 6.022 ಗುಣಿಸು 1023 ಅದಕ್ಕೆ ಗುಣಿಸು 0.1 ಮಾಡಬೇಕು. ಗುಣಿಸು 0.1 ಅಂತ ಹೇಳಿದರೆ ಅಲ್ಲಿ 0.1 ಅಂತ ಹೇಳಿದರೆ 1/10ಕ್ಕೆ ಸಮ ಆಗಿರ್ತದೆ. ಸರಿಯಾ? 1/10 ಮಾಡಿದರೆ ನಾವು 10 1ರಿಂದ 10ರಿಂದ ಹೋಗುವುದಿಲ್ಲ, 0 ಹಾಕಿ ಪಾಯಿಂಟ್ ಹಾಕ್ತೇವೆ. ಆಮೇಲೆ 10 1 10. ಸರಿಯಾ? ಅಂದರೆ ಇಲ್ಲಿ 0.1 ನಾವು ಭಾಗಿಸು 10 ಅಂತೂ ಕೂಡ ಬರಿಬೋದು. ಸರಿ ಆಯಿತಾ? ಭಾಗಿಸು 10. ಇಲ್ಲಿ ನಾವು ಭಾಗಿಸು 10 ಅಂತೇಳಿ ಬರೆದ್ರೆ ಆಗ ನಮಗೆ 0.1 ಬೇಕಾಗಿಲ್ಲ. 6.022 ಗುಣಿಸು 1023 ಬರೆದೆ 0.1 ನುಂಗ್ಲಿಲ್ಲ, ಬರೆದಿದ್ದೇವೆ. ಇಲ್ಲಿ ಹೇಗೆ ಬರಿತೇವೆ ಅಂತ ಹೇಳಿದರೆ ಭಾಗಿಸು 10, 1/10 ಅಂತೇಳಿ. ಆಗ ನೋಡ್ಕೊಳ್ಳಿ, ನಾವು ಏತಲ್ಲಿ ಘಾತಾಂಕಗಳ ನಿಯಮಗಳನ್ನೆಲ್ಲ ಕಲ್ತಿದ್ದೇವೆ. ಎ ಯ ಘಾತ m ಭಾಗಿಸು ಎ ಯ ಘಾತ n. ಆಗ ಎ ಯ ಘಾತ m - n ಮಾಡಬೇಕು ಅಂತೇಳಿ ಹೇಳಿಕೊಟ್ಟಿದ್ದೇವೆ ಅಲ್ವಾ? ಇಲ್ಲಿ 10⁻23, ಇಲ್ಲಿ 10⁻1. ಏನಾಯ್ತು? ಆಗ 23 10⁻23 - 1
23ರಿಂದ 1 ಕಳೀರಿ, ಎಷ್ಟಾಯಿತು? 10⁻22 ಸಮ 6.022 ಗುಣಿಸು 10⁻22. ಕನಗಳ ಸಂಖ್ಯೆ ಎಷ್ಟಾಯಿತು? 6.022 ಗುಣಿಸು 10⁻22 ಆಗಿರುವಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ಅಣುಗಳು ಮತ್ತು ಪರಮಾಣುಗಳಲ್ಲಿ ಮೋಲ್ ಎಂಬಂತಹ ಪದದ ಅರ್ಥವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ 3 ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೇವೆ. ಇನ್ನಷ್ಟು ಸಮಸ್ಯೆಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಈ ಲೆಕ್ಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮಗೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಪರಿಹಾರ ಮಾಡುವಂಥದ್ದು. ಹಾಗಾದರೆ ಇಂದಿನ ಅವಧಿಯಲ್ಲಿ ನಾವು ಇಷ್ಟು ನೋಡಿಯಾಗಿದೆ. ಇಲ್ಲಿಗೆ ಈ ಪರಮಾಣುಗಳು ಮತ್ತು ಅಣುಗಳು ಎಂಬಂತಹ ಪಾಠದಲ್ಲಿ ಬರುವಂತಹ ಎಲ್ಲ ವಿಷಯಗಳ ಬೋಧನೆಯನ್ನು ಮಾಡಿಯಾಗಿದೆ. ಮುಂದಕ್ಕೆ ನಾವು ಮುಂದಿನ ಅವಧಿಯಲ್ಲಿ ಇನ್ನೊಂದು ಪಾಠದ ಬಗ್ಗೆ ನೋಡೋಣ. ಸಾಯಿರಾಮ್.